ಪವಿತ್ರನಾದಂಥ ದೇವರನ್ನು ಈ 2020 ಜೂನ್ ತಿಂಗಳಿನ ಕೊನೆಯ ಭಾನುವಾರ ದೇವರು ಮಾಡಿರುವ ಉಪಕಾರಗಳನ್ನು, ದೇವರು ನಮ್ಮಗಳ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಅದ್ಭುತಗಳನ್ನು ಜ್ಞಾಪಕ ಮಾಡಿ ಕೃತಜ್ಞತೆಯಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಂತೆ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೇ ದೇವರ ಕರಗಳಿಗೆ ಒಪ್ಪಿಸಿ ನಾವು ಪ್ರಾರ್ಥಿಸುವ. ಪ್ರೇಸ್ ಯು ಮಾಸ್ಟರ್. Hallelujah.
Hallelujah. ಪರಿಶುದ್ಧನೇ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ನಾವು ಕೃತಜ್ಞತೆಯಿಂದ ನೀವು ಮಾಡಿರುವಂತಹ ಅದ್ಭುತಗಳನ್ನು, ನೀವು ಮಾಡಿರುವಂತಹ ಅತಿಶಯಗಳನ್ನು, ನೀವು ಮಾಡಿರುವಂತಹ ಮೇಲುಗಳನ್ನು ಕರ್ತನೆ ಜ್ಞಾಪಕ ಮಾಡಿಕೊಂಡು ಕರ್ತನೆ ಹೃದಯದ ಅಂತರಾಳದಿಂದ ಕರ್ತನೆ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಿನ್ನ ಪ್ರೀತಿಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ನಂಬಿಗಸ್ತಿಕೆಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ ನಿಮ್ಮ ಮಕ್ಕಳಾದ ನಾವು ಮತ್ತು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿರುವ ಉಪಕಾರಗಳನ್ನು ನೆನೆಸಿ ಕರ್ತನೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸುವಂಥವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಮ್ಮ ಆರಾಧನೆ ಕರ್ತನೆ ನಿಮ್ಮ ಸರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಾವು ಆಡುವಂಥ ಹಾಡುಗಳನ್ನು ಕರ್ತನೆ, ನಮ್ಮ ಪ್ರಾರ್ಥನಾ ಮಾತುಗಳನ್ನು ಕರ್ತನೆ, ನಾವು ಓದುವಂಥ ವಾಕ್ಯಗಳನ್ನು, ನಾವು ಧ್ಯಾನ ಮಾಡಲಿರುವಂಥ ನಿನ್ನ ವಾಕ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಯಾರು ಸ್ತುತಿ ಯಜ್ಞವನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅವರು ನನ್ನನ್ನು ಮಹಿಮೆ ಪಡಿಸುವರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ಸ್ತುತಿ ಸ್ತೋತ್ರಗಳೆಂಬ ಯಜ್ಞವನ್ನು ಮತ್ತು ದಾವರ್ತಿ ಕರ್ತನೆ ನಾವು ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ಸಮರ್ಪಿಸುವಂತೆ ಕರ್ತನೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿ ಎಂಬುದಾಗಿ ನಾವು ನಿನ್ನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ನಾವು ಆಗಿರುವಂತೆ ನಿನ್ನ ಕೃಪೆ ಮಾಡು ಕರ್ತನೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಕರ್ತನೆ ನಾವು ಅನುಭವಿಸುವಂತೆ ನಿನ್ನ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ಕರ್ತನೆ. ಇಂದಿನ ಆರಾಧನೆಯನ್ನು ಕರ್ತನೆ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಕರ್ತನೆ ನಾವು ಪ್ರಾರಂಭಿಸುವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಕರ್ತನೆ ಈ ಆರಾಧನೆಯ ಕೊನೆಯವರೆಗೆ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ 2021 ಜೂನ್ ತಿಂಗಳಿನ ಕೊನೆಯ ಭಾನುವಾರ ನಮ್ಮ ರಕ್ಷಕನು, ನಮ್ಮ ವಿಮೋಚಕನು ಆದಂತಹ ಯೇಸುವನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಮಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಲೋಕದ ಕಡೆಗೆ ನಾವು ತಿರುಗಿ ನೋಡುವಾಗ ಅನೇಕ ವಿಧವಾದ ಅನಿಷ್ಟ ಸಂಭವಗಳು ದೈನಂದಿನ ಜೀವಿತದಲ್ಲಿ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ಸರ್ವಶಕ್ತನಾದ ದೇವರು ಅಲ್ಪರಾದ ನಮ್ಮನ್ನು ಆತನು ತನ್ನ ಮಹಾಕೃಪೆಯಿಂದ, ಮಹಾ ಕರುಣೆಯಿಂದ ಆತನು ನಮ್ಮನ್ನು ಪರಿಪಾಲಿಸುತ್ತಾ ಬಂದಿರುವುದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಪ್ರಾರಂಭದಲ್ಲಿ ಒಂದು ಕನ್ನಡ ಹಾಡನ್ನು ಹಾಡಿ ದೇವರನ್ನು ಆರಾಧಿಸುವ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ, ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಈ ಒಂದು ಕನ್ನಡ ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆಪಡಿಸುವ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪರಿಹಾರಕ್ಕಾಗಿ ಪಾಪಿಗಳ ಬುಡುಕೆ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಬುಡುಕೆ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ನಾಮ ಯೇಸು
ಜನರೆಲ್ಲ ಅಡ್ಡ ಬಿದ್ದು ಸರ್ವ ಹರ್ಷದಿಂದ ಆಡುವ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪರನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪರನಾಮ ಲೆಕ್ಕವಿಲ್ಲದಷ್ಟು ಪಾಪ ನನಗಾಗಿ ಬಂದ ನಾಮ ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ ಅನ್ಯನೆಂದು ತಲ್ಲದನ್ನರನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯ ನಾಮ ಹಲ್ಲೆಲೂಯಾ ಪುಣ್ಯ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ ಕುರುಡಾರಿಗೂ ಕುಂಟಾರಿಗೂ ಕುಷ್ಠರೋಗಿಗಳಿಗೆಲ್ಲ ಕುರುಡಾರಿಗೂ ಕುಂಟಾರಿ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಹಲ್ಲೆಲೂಯಾ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಮುಂದಿನ ಸಾಲುಗಳನ್ನು ನಾವು ಗಮನಿಸಿ ಕೇಳೋಣ. ಪಾಪ ರಹಿತ ಜೀವಿತದಿ ಮಾದರಿಯ ತೋರಿಸಿದ ಯೇಸು ಸ್ವಾಮಿಯು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದಂಥದ್ದು ಕೇವಲ ಮಾನವನ ಪಾಪಗಳ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನ ಯಜ್ಞವನ್ನಾಗಿ ಅರ್ಪಿಸಿ ಮಾನವನ ಪಾಪಗಳಿಗೆ ಪರಿಹಾರವನ್ನ ಉಂಟು ಮಾಡಿ ಈ ಲೋಕದಿಂದ ಹೋಗುವುದಕ್ಕಾಗಿ ಮಾತ್ರವಲ್ಲ. ಹೌದು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತಹ ಮೂಲ ಉದ್ದೇಶ ಜನರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸುವುದಕ್ಕಾಗಿ. ಈ ರೀತಿಯಾಗಿ 2000 ವರ್ಷಗಳ ಹಿಂದೆ ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದಂತಹ ಯೇಸು ಮಾನವನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಒಬ್ಬ ವಿಶ್ವಾಸಿ ಹೇಗೆ ಈ ಲೋಕದಲ್ಲಿ ಒಂದು ಪಾಪ ರಹಿತವಾದ ಜೀವಿತವನ್ನ ಜೀವಿಸಬಹುದು ಎಂಬುದಾಗಿ ಒಂದು ಮಾದರಿಯನ್ನ ತೋರಿಸಿ ಆತನು ಹೊರಟು ಹೋಗಿದ್ದಾನೆ. ಪ್ರತಿಯೊಬ್ಬ ಕ್ರೈಸ್ತನು ಯೇಸು ಕ್ರಿಸ್ತನು ತೋರಿಸಿದಂತಹ ಮಾದರಿಯಲ್ಲಿ ತನ್ನ ಜೀವಿತವನ್ನ ಜೀವಿಸಬೇಕು ಎಂಬುದಾಗಿ ದೇವರು ಇಚ್ಛಿಸುವಂತವನಾಗಿದ್ದಾನೆ. ನಾವು ಯೇಸು ಕ್ರಿಸ್ತನ ಪಾಪ ಪರಿಹಾರವನ್ನ ಹೊಂದಿಕೊಂಡು ನಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ. ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಮಗನು ಒಂದು ಪಾಪ ರಹಿತವಾದ ಜೀವಿತವನ್ನ ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಬಹುದು ಎಂಬುದನ್ನ ಯೇಸು ಸ್ವಾಮಿ ಈ ಲೋಕದ ಜೀವಿತದಲ್ಲಿ
ಆತನು ಒಂದು ಮಾದರಿಯನ್ನ ತೋರಿಸಿ ಹೋಗಿದ್ದಾನೆ. ಪ್ರಿಯ ದೇವ ಜನರೇ, ಈ ಪರಿಶುದ್ಧ ಆರಾಧನೆಯಲ್ಲಿ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ ಎಂಬ ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸಿದ್ದೇವೆ. ಅದರ ಕೊನೆಯ ಸ್ಟ್ಯಾನ್ಸದಲ್ಲಿ ಇರುವಂಥದ್ದು, ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತಹ ನಾಮ, ಕುರುಡರಿಗೂ ಕುಂಟರಿಗೂ ಕುಷ್ಠ ರೋಗಿಗಳಿಗೆಲ್ಲ ಬಿಡುಗಡೆಯನ್ನ ಕೊಡುವಂತಹ ನಾಮವಾಗಿದೆ. ಒಂದು ಸಾರಿ ಯೇಸು ಸ್ವಾಮಿ ಬರುವಂತಹ ಸಂದರ್ಭದಲ್ಲಿ ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿಯ ಮುಂದೆ ಬಂದು ಆತನ ಮುಂದೆ ಮೊಣಕಾಲೂರಿ ಆತನು ಹೇಳುವಂಥದ್ದು, ಗುರುವೇ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಬಲ್ಲೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತಹ ಮೂಲ ಉದ್ದೇಶ ಜನರ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸುವುದಕ್ಕೆ, ಅದರೊಟ್ಟಿಗೆ ಲೋಕದಲ್ಲಿ ಬಾಧೆ ಪಡುವಂತಹ ಜನರಿಗೆ ಅವರ ಬಾಧೆಗಳಿಂದ ಒಂದು ವಿಮೋಚನೆಯನ್ನ ಕೊಡುವುದಕ್ಕೋಸ್ಕರವಾಗಿ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆಗಿರುವಾಗ, ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತಹ ವೇದನೆಗಳು, ನಾವು ಅನುಭವಿಸುವಂತಹ ಕಷ್ಟಗಳು, ಅದು ಎಷ್ಟೇ ದೊಡ್ಡದಾಗಿದ್ದರೂ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಮ್ಮ ವಿಷಯಗಳನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುವುದಾದರೆ, ಸರ್ವಶಕ್ತನಾದ ದೇವರು ನಮ್ಮ ಎಲ್ಲ ವಿಚಾರಗಳಿಗೆ, ನಮ್ಮ ಎಲ್ಲ ವಿಷಯಗಳಿಗೆ ಆತನು ಉತ್ತರವನ್ನ ಕೊಡುವಂತಹ ದೇವರಾಗಿದ್ದಾನೆ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಹೌದು, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನ ನಿವಾರಿಸಿ ನಮ್ಮನ್ನ ಶುದ್ಧಿ ಮಾಡುವಂತದಾಗಿದೆ. ಈ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಪರಿಹಾರವನ್ನ ಹೊಂದಿಕೊಂಡು ಈ ದೇವರ ಮಕ್ಕಳಾಗಿರುವಂತಹ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಅತಿ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವೇನೆಂದರೆ, ಈ ಲೋಕದಲ್ಲಿ ಒಂದು ಪಾಪರಹಿತವಾದ ಜೀವಿತವನ್ನ ನಾವು ಜೀವಿಸಿ ಕ್ರಿಸ್ತನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಬದುಕಬೇಕು ಎಂಬುದಾಗಿ. ಪ್ರಿಯರೇ, ಇದು ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಅಮೂಲ್ಯವಾದ ಒಂದು ಕ್ಷಣಗಳಾಗಿದೆ. ಲೋಕದ ಕಡೆಗೆ ನಾವು ಕಣ್ಣನ್ನ ಹಾಯಿಸುವಾಗ ಅನೇಕರು ಈ ಲೋಕದಿಂದ ಅಗಲಿ ಹೋಗಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ನಾವು ಸಾಧಾರಣವಾಗಿ ಓದುವಂತಹ ಒಂದು ವಾಕ್ಯ ಭಾಗ, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗದು ಎಂಬುದಾಗಿ. ದಿನ ದಿನವೂ ಅದು ಹೊಸದಾಗಿ ಒದಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ದೇವರ ಕೃಪೆ ಏನೆಂಬುದಾಗಿ ಕಳೆದ 2 ವರ್ಷಗಳಿಂದ ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಅನುಭವಿಸುವಂಥವರಾಗಿದ್ದೇವೆ. ಕೀರ್ತನೆ 34ರಲ್ಲಿ ಈ ರೀತಿಯಾದ ಒಂದು ವಾಕ್ಯವನ್ನ ನಾವು ನೋಡುವಂಥವರಾಗಿದ್ದೇವೆ. ಯೆಹೋವನು ಒಳ್ಳೆಯವನೆಂದು ರುಚಿಸಿ ನೋಡಿರಿ ಎಂಬುದಾಗಿ. ಅದರ 8ನೇ ವಾಕ್ಯದಲ್ಲಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ. ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಯಾವ ರೀತಿಯಾಗಿ ನಾವು ಯೆಹೋವನು ಒಳ್ಳೆಯವನೆಂದು ತಿಳಿದುಕೊಳ್ಳಬೇಕು ಎಂಬುದಾಗಿ ಬರೆದಿರುವಂಥದ್ದು, ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ. ಅದು ಪ್ರತಿಯೊಬ್ಬರ ಜೀವಿತದಲ್ಲಿ ಅನುಭವಿಸುವಂತದಾಗಿದೆ. ಯೆಹೋವನು ಒಳ್ಳೆಯವನು, ಯೆಹೋವನು ಸರ್ವೋತ್ತಮನೆಂದು ತಿಳಿದುಕೊಳ್ಳುವಂಥದ್ದು. ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಇದನ್ನ ಅನುಭವಿಸುವಂಥವರಾಗಿದ್ದೇವೆ. ಈ ರೀತಿ ದೇವರ ಆ ಒಂದು ಆಶೀರ್ವಾದಗಳನ್ನ ಅನುಭವಿಸಿರುವಂತಹ ನಾವು
ಈ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಕೀರ್ತನೆಗಳು 66ರಲ್ಲಿ ಒಂದು ವಾಕ್ಯ ಈ ರೀತಿ ಬರೆದಿರುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅದರ 13ನೇ ವಾಕ್ಯದಲ್ಲಿ, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನ ಸಮರ್ಪಿಸುವೆನು ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ದೇವರಿಂದ ಹೊಂದಿಕೊಂಡ ಆಶೀರ್ವಾದಗಳನ್ನ ನೆನೆಸಿ, ಅಥವಾ ದೇವರು ಅವರ ಜೀವಿತದಲ್ಲಿ ಮಾಡಿರುವಂತಹ ಆಶೀರ್ವಾದಗಳನ್ನ ನೆನೆಸಿ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನ ಸಮರ್ಪಿಸುವೆನು ಎಂಬುದಾಗಿ. ಸರ್ವಾಂಗ ಹೋಮ ಅನ್ನುವಂತಹ ಪದದಲ್ಲಿ ಅಡಕವಾಗಿರುವಂಥದ್ದು ಸರ್ವ ಅಂಗಗಳು ದೇವರಿಗೆ ಸಮರ್ಪಿಸುವಂಥದ್ದು ಎಂಬುದಾಗಿ. ಆದುದರಿಂದಲೇ ಅಪೊಸ್ತಲನಾದ ಪೌಲನು ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ ಎಂಬುದಾಗಿ. ಸರ್ವಾಂಗ ಹೋಮ ಅನ್ನುವಂಥದ್ದು ದೇವರು ನಡೆಸಿರುವ ಅದ್ಭುತಗಳಿಗೆ ಅಥವಾ ದೇವರು ಮಾಡಿರುವ ಉಪಕಾರಗಳಿಗೆ ಪ್ರತ್ಯುತ್ತರವಾಗಿ ಸಲ್ಲಿಸುವಂಥದ್ದಾಗಿದೆ ಸರ್ವಾಂಗ ಹೋಮ ಎನ್ನುವಂಥದ್ದು. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ನೋಹನು ನಾವೆಯಿಂದ ಹೊರಬಂದ ನಂತರವಾಗಿ ಮಾಡಿದಂತಹ ಮೊದಲ ಕಾರ್ಯ, ಇಡೀ ಪ್ರಪಂಚ ಪಾಪದಿಂದ ತುಂಬಲ್ಪಟ್ಟು ಪ್ರತಿಯೊಬ್ಬರು ಪಾಪವೆಂಬ ನದಿಯಲ್ಲಿ ಈಜಾಡುತ್ತಿರುವಂತಹ ಕಾಲಘಟ್ಟಗಳಲ್ಲಿ ನೋಹನಿಗೆ ದೇವರ ದಯೆ ದೊರಕಿತು. ದೇವರ ದಯೆಯನ್ನ ದೊರಕಿಸಿಕೊಂಡಂತಹ ನೋಹನಿಗೆ ಸರ್ವಶಕ್ತನಾದ ದೇವರು ಹೇಳಿದಂತಹ ಒಂದು ಮಾತು, ನೀನು ಒಂದು ನಾವೆಯನ್ನ ಸಿದ್ಧ ಮಾಡಬೇಕು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು 6ನೇ ವಾಕ್ಯದಲ್ಲಿ, ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು ತಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯೆ ದೊರಕಿತು. ದಯೆ ಅನ್ನುವಂಥದ್ದು ನಾಶವಾಗುವ ಸ್ಥಾನದಲ್ಲಿ ಲಭಿಸುವಂತಹ ದೇವರ ಕೃಪೆ. ಇನ್ನೊಂದು ಮಾತಿನಲ್ಲಿ ನಾವು ಹೇಳುವಾಗ, ಯಾವುದೋ ಒಂದು ನೀರಿನ ರಭಸದಲ್ಲಿ ಕೊಚ್ಚಿ ಹೋಗುತ್ತಿರುವಂತಹ ಒಬ್ಬ ವ್ಯಕ್ತಿಗೆ ಅವನ ಜೀವವನ್ನ ಉಳಿಸಿಕೊಳ್ಳುವುದಕ್ಕೆ ಸಿಕ್ಕುವ ಒಂದು ಹಗ್ಗವಾಗಿದೆ ದಯೆ ಅನ್ನುವಂಥದ್ದು. ದೇವರು ತಾನು ಉಂಟು ಮಾಡಿದಂತಹ ಸಕಲ ಮನುಷ್ಯರನ್ನ, ಅದರೊಟ್ಟಿಗೆ ಸಕಲ ಮೃಗಗಳನ್ನ, ಪಶು ಪಕ್ಷಿಗಳನ್ನ ಆತನು ನಾಶ ಮಾಡುವುದಕ್ಕೆ ತೀರ್ಮಾನಿಸಿದಂತಹ ಸಂದರ್ಭದಲ್ಲಿ ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಆದರೆ ನೋಹನಿಗೆ ಯೆಹೋವನ ದಯೆ ದೊರಕಿತು. ಈ ರೀತಿ ದೇವರ ದಯೆ ದೊರಕಿದಂತಹ ನೋಹನು ಸರ್ವಶಕ್ತನಾದ ದೇವರು ಹೇಳಿದ ರೀತಿಯಲ್ಲಿಯೇ ಆತನು ನಾವೆಯನ್ನ ಸಿದ್ಧ ಮಾಡಿದನು. ಅದೇ ಅಧ್ಯಾಯದ 22ನೇ ವಾಕ್ಯದಲ್ಲಿ ನೋಡುವಂಥದ್ದು, ದೇವರು
ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಇಡೀ ಮನುಕುಲವನ್ನ ದೇವರು ನಾಶ ಮಾಡುವುದಕ್ಕೆ ತೀರ್ಮಾನಿಸಿದಾಗ ದೇವರ ದಯೆ ದೊರಕಿದಂತಹ ನೋಹನಿಗೆ ಈ ಒಂದು ಜಲಪ್ರಳಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ಮಾರ್ಗವನ್ನ ಸರ್ವಶಕ್ತನಾದ ದೇವರು ನೋಹನಿಗೆ ತಿಳಿಸಿದನು. ಈ ಒಂದು ವಿಚಾರವನ್ನ ಅಥವಾ ಈ ಒಂದು ತಿಳುವಳಿಕೆಯನ್ನ ಪಡೆದುಕೊಂಡಂತಹ ನೋಹನು ಯೆಹೋವನು ಹೇಳಿದ ಪ್ರಕಾರವೇ ಮಾಡಿದನು ಎಂಬುದಾಗಿ. ನೋಹನ ಚರಿತ್ರೆಯಲ್ಲಿ ಇದುವರೆಗೂ ಕಾಣದೇ ಇರುವಂತಹ ಒಂದು ಮಳೆಯ ಕುರಿತಾಗಿ, ಇದುವರೆಗೂ ತನ್ನ ಜೀವಿತದಲ್ಲಿ ಅನುಭವಿಸದೇ ಇರುವಂತಹ ಒಂದು ಜಲಪ್ರಳಯದ ಕುರಿತಾಗಿ ಸರ್ವಶಕ್ತನಾದ ದೇವರು ನೋಹನಿಗೆ ತಿಳಿಯಪಡಿಸಿದನು. ಪ್ರಿಯರೇ, ಇಡೀ ಪ್ರಪಂಚಕ್ಕೆ ಅರ್ಥವಾಗದೇ ಇರುವಂತಹ ಒಂದು ರಕ್ಷಣೆಯ ಸಂದೇಶವನ್ನ ಸರ್ವಶಕ್ತನಾದ ದೇವರು ನಮಗೆ ತಿಳಿಯಪಡಿಸಿದ್ದಾನೆ. ಈ ರೀತಿ ರಕ್ಷಣೆಯ ಸಂದೇಶವನ್ನ ತಿಳಿದುಕೊಂಡಿರುವಂತಹ ನಾವು ನಮ್ಮ ಇಚ್ಛಾನುಸಾರವಾಗಿ ಅಲ್ಲ ನಾವೆಯನ್ನ ಕಟ್ಟಬೇಕಾಗಿರುವಂಥದ್ದು. ಇಂದು ಅನೇಕರು ನಾವೆಯನ್ನ ಕಟ್ಟುತ್ತಿದ್ದಾರೆ. ಆದರೆ ಕಟ್ಟುವಂತಹ ನಾವೇ ದೇವರ ಆಜ್ಞಾನುಸಾರವಾಗಿ ಅಲ್ಲ, ಬದಲಾಗಿ ತಮ್ಮ ಇಚ್ಛಾನುಸಾರವಾಗಿ. ದೇವರು ನೋಹನನ್ನ ಆ ಜಲಪ್ರಳಯದಿಂದ ರಕ್ಷಿಸುವುದಕ್ಕೆ ಕಾರಣ ನೋಹನು ಯೆಹೋವನು ಹೇಳಿದ ಪ್ರಕಾರವೇ ನಾವೆಯನ್ನು ಕಟ್ಟಿದ್ದರ ಫಲವಾಗಿ. ಪ್ರಿಯ ದೇವಜನರೇ, ಈ 2021 ಜೂನ್ ತಿಂಗಳಿನ 27ನೇ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ಸರ್ವಶಕ್ತನಾದ ದೇವರು ನಮಗೆ ಕೊಡುವಂತಹ ಒಂದು ಆತ್ಮಿಕ ಸಂದೇಶ, ದೇವರು ಹೇಳಿದ ಪ್ರಕಾರವೇ ನಾವು ನಮ್ಮ ನಾವೆಗಳನ್ನ ಕಟ್ಟುವಂತವರಾಗಿರಬೇಕು. ನಾವು ಇಂದು ಹಾಡಿದ ಹಾಡಿನಲ್ಲಿ ಒಂದು ವಾಕ್ಯ ಭಾಗವನ್ನು ನಾನು ಈ ರೀತಿ ಹೇಳಿದೆ, ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಸರ್ವಶಕ್ತನಾದ ದೇವರು ನನ್ನನ್ನ ಈ ಲೋಕದಲ್ಲಿ ಇಟ್ಟಿರುವಂಥದ್ದು ನಮಗೆ ತೋಚುವ ಪ್ರಕಾರವಾಗಿ ನಾವೆಯನ್ನ ಉಂಟು ಮಾಡುವುದಕ್ಕಾಗಿ ಅಲ್ಲ, ನಮ್ಮ ಇಷ್ಟಾನುಸಾರವಾಗಿ ನಾವೆಯ ವಿನ್ಯಾಸವನ್ನ ಬದಲಾಯಿಸುವುದಕ್ಕೋಸ್ಕರವಾಗಿ ಅಲ್ಲ. ಇವತ್ತು ಅನೇಕರು ದೇವರ ಸೇವೆಯಲ್ಲಿ ಇದ್ದಾರೆ, ಆದರೆ ದೇವರ ಸೇವೆಯನ್ನು ದೇವರ ವಿನ್ಯಾಸಕ್ಕೆ ಅನುಗುಣವಾಗಿ ಮಾಡದೆ ತಮ್ಮದೇ ಆದ ವಿನ್ಯಾಸಕ್ಕೆ ಅನುಗುಣವಾಗಿ ಮಾಡುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅಂಥವರಿಗೆ ದೇವರು ಕೊಡುವಂತಹ ಒಂದು ಸಂದೇಶ, ನೋಹನು ದೇವರ ಅಪ್ಪಣೆಯ ಪ್ರಕಾರವಾಗಿಯೇ ನಾವೆಯನ್ನ ಉಂಟು ಮಾಡಿದನು. ಈ ರೀತಿ ನೋಹನು ನಾವೆಯನ್ನ ಉಂಟು ಮಾಡಿ ಯೆಹೋವನು ಆಜ್ಞಾಪಿಸಿದಂತೆಯೇ ಎಲ್ಲವನ್ನ ಮಾಡಿ ಮುಗಿಸಿದನು. 7ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ನೋಹನು ಮಾಡಿದನು. ಒಂದು, ಯೆಹೋವನ ಅಪ್ಪಣೆಯ ಪ್ರಕಾರವೇ ನೋಹನು ಮಾಡಿದನು. 2, ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ನೋಹನು ಮಾಡಿದನು. ಒಬ್ಬ ವಿಶ್ವಾಸಿ ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು ಎಂಬುದನ್ನ ದೇವರು ಆಜ್ಞಾಪಿಸಿದ್ದಾನೆ. ಆತನ ಆಜ್ಞಾನುಸಾರವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕು. ಈ ರೀತಿ ದೇವರ ಅಪ್ಪಣೆಯ ಪ್ರಕಾರ ದೇವರ ಆಜ್ಞಾನುಸಾರವಾಗಿ ಮಾಡಿದಂತಹ ನೋಹನನ್ನು
ನೋಹನ ಹೆಂಡತಿಯನ್ನು, ನೋಹನ ಮಕ್ಕಳನ್ನು, ನೋಹನ ಸೊಸೆಯಂದಿರನ್ನು ದೇವರು ಆ ದೊಡ್ಡ ಜಲಪ್ರಳಯದ ಮೂಲಕವಾಗಿ ಹಾದು ಹೋಗುವಂತೆ ಮಾಡಿದನು. ಜಲಪ್ರಳಯವನ್ನು ಅವರ ಜೀವಿತದಲ್ಲಿ ಬರಮಾಡಲಿಲ್ಲ ಎಂಬುದಾಗಿ ಎಲ್ಲ, ಅವರು ಆ ಜಲಪ್ರಳಯದ ಮೂಲಕವಾಗಿ ಹಾದು ಹೋದರು. ಜಲಪ್ರಳಯದ ಮೂಲಕವಾಗಿ ದೇವರು ಸೃಷ್ಟಿ ಮಾಡಿದಂತಹ ಮನುಷ್ಯನು ನಾಶವಾಗುತ್ತಿರುವಾಗ ಅದೇ ಸೃಷ್ಟಿಯಾದಂತಹ ನೋಹನು ಯೆಹೋವನ ಮಾತನ್ನು ಕೇಳಿದ್ದರ ಫಲವಾಗಿ, ಯೆಹೋವನ ಆಜ್ಞಾನುಸಾರವಾಗಿ ಮಾಡಿದ್ದರ ಫಲವಾಗಿ ಆ ಜಲಪ್ರಳಯದ ಮೇಲೆ ನೋಹನು ಹಾದು ಹೋದನು. ಪ್ರಿಯ ದೇವರ ಮಕ್ಕಳೇ, ಇಂದು ಇಡೀ ಪ್ರಪಂಚ ಒಂದು ಜಲಪ್ರಳಯದಲ್ಲಿ ಹಾದು ಹೋಗುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಸೊ ಈ ರೀತಿ ಹಾದು ಹೋದಂತಹ ನೋಹನು, ಜಲಪ್ರಳಯವು ಎಲ್ಲವೂ ಮುಗಿದು ಎಲ್ಲವೂ ಶಾಂತವಾಗಿ ಆತನು ನಾವೆಯಿಂದ ಹೊರಬಂದ ತಕ್ಷಣವಾಗಿ ಮಾಡಿದಂತಹ ಕಾರ್ಯವನ್ನ ನಾವು ಇಂದು ಓದಿದ್ದೇವೆ. ಅಲ್ಲಿ ನೋಡುವಂಥದ್ದು, ಆಗ ನೋಹನು ಯಾವಾಗ ಇಡೀ ಜಲಪ್ರಳಯ ಇಡೀ ಮನುಕುಲವನ್ನ, ಇಡೀ ಮೃಗ ಪಕ್ಷಿ ಕ್ರಿಮಿ ಕೀಟಗಳನ್ನ ನಾಶ ಮಾಡಿರುವಾಗ, ಈ ನಾಶನದಿಂದ ತಪ್ಪಿಸಿಕೊಂಡಂತಹ ನೋಹನು ನಾವೆಯಿಂದ ಹೊರಟು ಬಂದು ಮೊದಲು ಮಾಡಿದ ಕೆಲಸ ಯೆಹೋವನಿಗೋಸ್ಕರವಾಗಿ ಯಜ್ಞವೇದಿಯನ್ನ ಕಟ್ಟಿದನು. ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾಗಿರುವಂತಹ ಅತಿ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ, ನಾವು ಯಜ್ಞ ವೇದಿಯನ್ನ ಕಟ್ಟುವಂತವರಾಗಿರಬೇಕು. ಈ ರೀತಿ ಯಜ್ಞವೇದಿಯನ್ನ ಕಟ್ಟಿದಂತಹ ನೋಹನು ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮವನ್ನು ಮಾಡಿದನು. ನೋಹನು ನಾವೇನು ಕಟ್ಟುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಎಲ್ಲ ಶುದ್ಧವಾದವುಗಳಲ್ಲಿ 7 ಜೋಡಿಗಳನ್ನು, ಶುದ್ಧವಲ್ಲದವುಗಳಲ್ಲಿ 1 ಜೋಡಿಗಳನ್ನ ನೀನು ಏನು ಮಾಡಬೇಕು? ನಾವೆಯಲ್ಲಿ ಸೇರಿಸಬೇಕು. ಈ ರೀತಿ ದೇವರ ಅಜ್ಞಾನುಸಾರವಾಗಿ ಮಾಡಿದಂತಹ ನೋಹನು ನಾವೆಯಿಂದ ಹೊರಬಂದ ತಕ್ಷಣವಾಗಿ ತಾನು ಮಾಡಿದಂಥದ್ದು ಎಲ್ಲ ಶುದ್ಧವಾದ ಪಶು ಪಕ್ಷಿಗಳಲ್ಲಿ ಜಾತಿಗಳಲ್ಲಿ ಸರ್ವಾಂಗ ಹೋಮ, ಅಂದ್ರೆ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವಂಥದ್ದು. ಅದರ ಸುವಾಸನೆಯು ಯೆಹೋವನಿಗೆ ಗಮನಿಸಲು ಆತನು ಹೃದಯದೊಳಗೆ ಆತನು ಮನುಷ್ಯರ ಅದರ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ಶುದ್ಧವಾದವುಗಳನ್ನ, ಪ್ರಿಯರೇ, ಹೊಸ ಉಡಂಬಡಿಕೆಯ ಕಾಲಘಟ್ಟಗಳಲ್ಲಿ ಜೀವಿಸುವಂತಹ ನಾವು, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯಾರು ಸ್ತೋತ್ರಗಳೆಂಬ ಯಜ್ಞವನ್ನ ಸಮರ್ಪಿಸುತ್ತಾರೋ ಅವರು ನನ್ನನ್ನ ಮಹಿಮೆ ಪಡಿಸುವರು ಎಂಬುದಾಗಿ. ನಾವು ಸಲ್ಲಿಸುವಂತಹ ಸ್ತೋತ್ರ ಅದು ದೇವರು ಮೆಚ್ಚುವಂತಹ ಸ್ತೋತ್ರವಾಗಿದೆಯಾ? ನಾವು ಪ್ರಾರ್ಥಿಸುವಂತವರೇ, ನಾವು ಹಾಡುಗಳನ್ನು ಹಾಡುವಂಥವರೇ, ನಾವು ಆರಾಧಿಸುವಂಥವರೇ, ನಾವು ಆಲಯಗಳಿಗೆ ಹೋಗುವಂಥವರೇ, ನಾವು ದೇವಾಲಯಗಳಿಗೆ ಕಾಣಿಕೆಯನ್ನ ಕೊಡುವಂಥವರೇ, ನಾವು ದೇವಾಲಯಗಳಿಗೆ ದಶಮ ಭಾಗವನ್ನ ಕೊಡುವಂಥವರೇ, ನಾವು ದೇವರ ಸೇವೆಗೆ ನಮ್ಮ ಕೈ ನೀಡಿ ಸಹಾಯ ಮಾಡುವಂಥವರೇ, ಎಲ್ಲವೂ ಸರಿ. ಆದರೆ ನಮ್ಮ ಆರಾಧನೆ ಅಥವಾ ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿದೆಯಾ? ಈ ಬಾಹ್ಯವಾದಂತಹ ಕಾರ್ಯಗಳಿಂದ ಆರಾಧನೆ ಬಾಹ್ಯವಾಗಿರುವಂಥದ್ದು, ಕೊಡುವಂಥದ್ದು ಬಾಹ್ಯವಾಗಿರುವಂಥದ್ದು. ಪ್ರಿಯರೇ, ಕೇವಲ ಬಾಹ್ಯವಾದ ಕಾರ್ಯಗಳಿಂದ
ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿರುವಂತದ್ದಾಗಿದೆ. ನಾವು ಕೊಡುವಂಥದ್ದು, ನಾವು ಹಾಡುವಂಥದ್ದು ಅದು ಬಾಹ್ಯವಾಗಿ, ಆದರೆ ಈ ಬಾಹ್ಯವಾದಂಥ ಕಾರ್ಯಗಳು ನಮ್ಮ ಹೃದಯದಿಂದ ಯಾವ ಪ್ರತಿಫಲನವನ್ನ ಉಂಟು ಮಾಡುತ್ತದೆ ಎಂಬುವಂಥದ್ದನ್ನ ನಾವು ಅರಿತುಕೊಂಡವರಾಗಿರಬೇಕು. ಆದುದರಿಂದಲೇ ಸರ್ವಶಕ್ತನಾದ ದೇವರು ಸಮುವೇಲ್ ಪ್ರವಾದಿಗೆ ಹೇಳುವಂಥದ್ದು, ಮನುಷ್ಯನು ಹೊರಗಿನದನ್ನ ನೋಡುತ್ತಾನೆ, ಆದರೆ ದೇವರು ನಿನ್ನ ಹೃದಯವನ್ನ ನೋಡುತ್ತಾನೆ. ನಾನು ಸಲ್ಲಿಸುವಂತಹ ಸ್ತೋತ್ರ ಹೊರಗಿನ ಜನಕ್ಕೆ ಅದು ಬಹಳ ಶಬ್ದವಾಗಿ ಕೇಳಬಹುದು, ಹೊರಗಿನ ಜನಕ್ಕೆ ಅದು ಆತ್ಮಿಕತೆಯಾಗಿ ಕೇಳಬಹುದು, ಆದರೆ ನನ್ನ ಹೃದಯವನ್ನ ಪರಿಶೋಧಿಸುವಂತ ದೇವರಿಗೆ ನಾನು ಸಲ್ಲಿಸಿದಂತಹ ಸ್ತೋತ್ರ ಯಾವ ರೀತಿಯಾಗಿತ್ತು, ಅದು ಬಹಳ ಪ್ರಾಮುಖ್ಯ. ಇಲ್ಲಿ ನೋಹನು, ನಾವೆಯಿಂದ ಹೊರಬಂದ ನೋಹನು ದೇವರಿಗೆ ಶುದ್ಧವಾದ ಪಶು ಪಕ್ಷಿ ಜಾತಿಗಳಲ್ಲಿ ದೇವರಿಗೆ ಸರ್ವಾಂಗ ಹೋಮವನ್ನ ಮಾಡಿದನು. ಈ ಸರ್ವಾಂಗ ಹೋಮವು ದೇವರು ಅಂಗೀಕರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅದರ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ಜನರನ್ನ ನಾಶ ಮಾಡುವಂತಹ ಯಾವ ಜಲಪ್ರಳಯಗಳು ಬರುವುದಿಲ್ಲ ಎಂಬುದಾಗಿ. ಒಬ್ಬ ನೋಹನ ಫಲವಾಗಿ, ಒಬ್ಬ ನೋಹನು ನಂಬಿಕೆಯಿಂದ ನಿಂತಿದ್ದರ ಫಲವಾಗಿ, ಒಬ್ಬ ನೋಹನು ದೇವರಿಗೆ ಶುದ್ಧವಾದ ಸರ್ವಾಂಗ ಹೋಮವನ್ನ ಸಮರ್ಪಿಸಿದರ ಫಲವಾಗಿ ದೇವರು ಆಕಾಶದಲ್ಲಿ ಒಂದು ಕಾಮನ ಬಿಲ್ಲನ್ನ, ಒಂದು ಗುರುತನ್ನ ಇಟ್ಟಿದ್ದಾನೆ. ಅದರ ಕುರಿತಾಗಿ ನಾವು ನೋಡುವಂಥದ್ದು, ಈ ಗುರುತನ್ನ ನೀವು ಕಾಣುವಾಗ, ಯಾವುದನ್ನ, ಈ ಕಾಮನ ಬಿಲ್ಲನ್ನು ನೀವು ಕಾಣುವಾಗ ನೀವು ನೆನೆಸ್ಕೋಬೇಕು, ದೇವರು ಮನುಷ್ಯರೊಟ್ಟಿಗೆ ಮಾಡಿದಂತಹ ಆ ಒಂದು ತೀರ್ಮಾನ ಏನೆಂಬುದಾಗಿ. ಪ್ರಿಯ ದೇವಜನರೇ, ಪ್ರತಿಕೂಲಗಳ ಮಧ್ಯದಲ್ಲಿ ಹಾದು ಹೋದಂತಹ ನೋಹನು ನಾವೆಯನ್ನ ಕಟ್ಟುವಂತಹ ಸಂದರ್ಭಗಳಲ್ಲಿ ಅನೇಕ ವಿಧವಾದಂತಹ ಗೇಲಿಯ ಮಾತುಗಳನ್ನು ಅವನು ಕೇಳಿರಬಹುದು. ಅನೇಕರು ಅವನನ್ನ ಹೀಯಾಳಿಸಿರಬಹುದು. ಅನೇಕರು ಅವನನ್ನ ಒಬ್ಬ ಹುಚ್ಚ ಎಂಬುದಾಗಿ ಹೇಳಿರಬಹುದು. ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ದೇವರ ಮಾತಿಗೆ ವಿಧೇಯನಾಗಿ ನೋಹನು ಯೆಹೋವನ ಆಜ್ಞಾನುಸಾರವಾಗಿ ಒಂದು ನಾವೆಯನ್ನ ಕಟ್ಟಿದ. ಅದರ ಮೂಲಕವಾಗಿ ನೋಹ, ಅವನ ಕುಟುಂಬ ಆ ಒಂದು ಜಲಪ್ರಳಯದ ನಾಶನದಿಂದ ರಕ್ಷಣೆಯನ್ನ ಪಡೆದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯ ದೇವ ಜನರೇ, 2021ರಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹೊಸ ಒಡಂಬಡಿಕೆಯ ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡ್ತದೆ, ಅದು ಸತ್ಯವಾದಂತಹ ಮಾತು. ಈ ರೀತಿ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರುವಂತಹ ನಾವು ಈ ಲೋಕದಲ್ಲಿ ದೇವರ ಆಜ್ಞಾನುಸಾರವಾಗಿ ಜೀವಿಸುವಂತವರಾಗಿರಬೇಕು. ಯೇಸು ಕ್ರಿಸ್ತನ ರಕ್ತ ನನ್ನ ಪಾಪವನ್ನು ನಿವಾರಿಸುತ್ತದೆ ಎಂಬುದಾಗಿ ಹೇಳಿ ನಮ್ಮ ಇಚ್ಛಾನುಸಾರವಾಗಿ ಜೀವಿಸುವಂತದ್ದಲ್ಲ. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥದ್ದು ಕೇವಲ ತನ್ನ ಪ್ರಾಣವನ್ನ ಕೊಡುವುದಕ್ಕಾಗಿ ಮಾತ್ರವಲ್ಲ, ಒಂದು ಪರಿಶುದ್ಧವಾದ ಜೀವಿತವನ್ನ ಯಾವ ರೀತಿಯಾಗಿ ಜೀವಿಸಬೇಕು ಎಂಬ ಒಂದು ಮಾದರಿಯನ್ನ ತೋರಿಸುವುದಕ್ಕೋಸ್ಕರವಾಗಿ ಆ ಮಾದರಿಯಲ್ಲಿ ನೀನು ನಾನು ಜೀವಿಸುತ್ತಿದ್ದೇವ. ಕ್ರೈಸ್ತ ಜೀವಿತ ಇಟ್ ಇಸ್ ಎ ಪೇನ್ಫುಲ್. 2 ವಾರಗಳ ಹಿಂದೆ ನಾನು ಈ ರೀತಿ ಹೇಳಿರುವಂತದ್ದನ್ನು ನಾನು ಈ ರೀತಿ ಹೇಳಿದ್ದೇನೆ. ಕ್ರೈಸ್ತ ಜೀವಿತ ಗುಲಾಬಿ ಹೂವಿನ ಹಾಸಿಗೆಯಲ್ಲ, ಗುಲಾಬಿ ಹೂವಿನ ಹಾಸಿಗೆಯಲ್ಲ, ಅದು ಮುಳ್ಳುಗಳಿಂದ ಕೂಡಿರುವಂತದ್ದಾಗಿದೆ. ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಇದು ನನ್ನ ಮಾತಲ್ಲ, ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು.
ಲೋಕದಲ್ಲಿರುವಂತವನ ಪ್ರೀತಿಸುವವನ ಮೇಲೆ ತಂದೆಯ ಮೇಲಣ ಪ್ರೀತಿಯು ಅವನ ಮೇಲೆ ಇಲ್ಲ ಎಂಬುದಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂತದನ್ನು ನಾವು ನೋಡುವಂತವರಾಗಿದ್ದೇವೆ. ಯಾಕೆಂದ್ರೆ ಈ ಲೋಕ ನಮಗೆ ಶಾಶ್ವತವಲ್ಲ. ಸೊ ಹೀಗಿರುವಾಗ ನಾವು ದೇವರ ಮಕ್ಕಳಾದಂತಹ ನಾವು ದೇವರ ಆಜ್ಞಾನುಸಾರವಾಗಿ ಜೀವಿಸುವಂತವರಾಗಿರಬೇಕು ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಎಚ್ಚರಿಕೆ ಪಡಿಸುವಂತವನಾಗಿದ್ದಾನೆ. 1 ಯೋಹಾನ 2ನೇ ಅಧ್ಯಾಯ ಅದರ 15, 16, 17 ವಾಕ್ಯವನ್ನು ನಾವು ನೋಡುವಾಗ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿದೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಜೀವಿಸುವನು. ದೇವರ ಚಿತ್ತವನ್ನ ನೆರವೇರಿಸುವವನು. ದೇವರ ಚಿತ್ತ ನಿಮ್ಮ ಪರಿಶುದ್ಧತೆ. ನಾವು ದೇವರ ಚಿತ್ತಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತವರು. ಲಾರ್ಡ್, ಶೋ ಮಿ ಯುವರ್ ವಿಲ್. ದೇವರೇ, ನಿನ್ನ ಚಿತ್ತವನ್ನ ತೋರಿಸು. ದೇವರ ಚಿತ್ತ ಇಸ್ ನಥಿಂಗ್ ಬಟ್ ಯುವರ್ ಹೋಲಿನೆಸ್, ನಿನ್ನ ಪರಿಶುದ್ಧತೆಯಾಗಿದೆ. ಪ್ರಿಯರೇ, ನೋಹನು ಯೆಹೋವನು ಹೇಳಿದ ಪ್ರಕಾರವೇ ಮಾಡಿದನು. ನೋಹನು ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ಮಾಡಿದನು. ಅದರ ಮೂಲಕವಾಗಿ ನೋಹನು ಜಲಪ್ರಳಯದಿಂದ ಆತನು ರಕ್ಷಿಸಲ್ಪಟ್ಟನು. ಈ ರೀತಿ ರಕ್ಷಿಸಲ್ಪಟ್ಟ ನೋಹನು ಯೆಹೋವನಿಗೆ ಸರ್ವಾಂಗ ಹೋಮವನ್ನು ಮಾಡಿದನು. ಯಾರು ದೇವರನ್ನ ಆರಾಧಿಸಬೇಕು? ಯೆಹೋವನು ಪರಿಶುದ್ಧ, ದೇವರು ಪರಿಶುದ್ಧನು. ಆತನನ್ನು ಆರಾಧಿಸುವಂತವರು ಪರಿಶುದ್ಧರಾಗಿರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾದಂಥದ್ದು. ಹೌದು ಪ್ರಿಯರೇ, ನೋಹನು ಸುಮ್ಮನೆ ದೇವರಿಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸಲಿಲ್ಲ. ನೋಹನು ದೇವರಿಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕಿಂತ ಮುಂಚಿತವಾಗಿ ಯೆಹೋವನು ಆಜ್ಞಾಪಿಸಿದನ್ನೆಲ್ಲ ಆತನು ಮಾಡಿದನು. ಯೆಹೋವನು ಹೇಳಿದ ಪ್ರಕಾರವೇ ನಾವೆಯನ್ನು ಕಟ್ಟಿದನು. ನಮ್ಮ ಜೀವಿತವೆಂಬ ನಾವೇ ಯೆಹೋವನ ಅಪ್ಪಣೆಯ ಪ್ರಕಾರವೇ ನಾವು ಕಟ್ಟುವಂಥದ್ದು. ಪ್ರಿಯರೇ, ವಿ ಕೆನಾಟ್ ಚೇಂಜ್ ದ ಡಿಸೈನ್. ನಮ್ಮ ಜೀವಿತದ ವಿನ್ಯಾಸವನ್ನ ನಮ್ಮ ಇಷ್ಟಾನುಸಾರವಾಗಿ ಬದಲಿಸುವುದಕ್ಕೆ ನಮಗೆ ಅಧಿಕಾರವಿಲ್ಲ. ನಮಗೆ ಅಧಿಕಾರವಿಲ್ಲ. ನಮ್ಮ ಜೀವಿತ ಹೇಗಿರಬೇಕೆಂದು ಸರ್ವಶಕ್ತನಾದ ದೇವರು ನಿಶ್ಚಯಿಸಿದ್ದಾನೆ. ಆ ನಿಶ್ಚಯದ ಪ್ರಕಾರವೇ ಅದನ್ನು ನಾವು ಕಟ್ಟಬೇಕು. ನೋಹನ ನಾವೆಯ ಉದ್ದ, ನಾವೆಯ ಅಗಲ, ನಾವೆಯ ಎತ್ತರ, ನಾವೆಯ ಅಂತಸ್ತುಗಳು ಎಷ್ಟೆಷ್ಟೆಂಬುದನ್ನು ಸರ್ವಶಕ್ತನಾದ ದೇವರು ಸ್ಪಷ್ಟವಾಗಿ ತಿಳಿಸಿದನು. ಅದಕ್ಕೆ ಇಡುವಂತ ಬಾಗಿಲು ಎಷ್ಟೆಂಬುದನ್ನು ಸರ್ವಶಕ್ತನಾದ ದೇವರು ತಿಳಿಸಿದನು. ನೋಹನು ತನ್ನ ಇಚ್ಛಾನುಸಾರವಾಗಿ ಬೇಕಾದಷ್ಟು ಬಾಗಿಲುಗಳನ್ನ ಇಡುವುದಕ್ಕೆ ಆಗಲಿಲ್ಲ, ಬೇಕಾದಷ್ಟು ಕಿಟಕಿಗಳನ್ನು ಇಡುವುದಕ್ಕೆ ಆಗಲಿಲ್ಲ, ಬೇಕಾದಷ್ಟು ಅಂತಸ್ತುಗಳನ್ನ ಕಟ್ಟುವುದಕ್ಕೆ ಆಗಲಿಲ್ಲ. ಸರ್ವಶಕ್ತನಾದ ದೇವರು ಹೇಳಿದನು ಎಷ್ಟು ಅಂತಸ್ತು, ಎಷ್ಟು ಉದ್ದ, ಎಷ್ಟು ಅಗಲ ಎಂಬುದಾಗಿ ಅದರ ಅನುಸಾರವಾಗಿ ನೋಹನು ಮಾಡಿದನು. ನಮ್ಮ ಜೀವಿತವೆಂಬ ನಾವೆಯನ್ನ ದೇವರ ಆಜ್ಞಾನುಸಾರವಾಗಿ ನಾವು ಕಟ್ಟುತ್ತಿದ್ದೇವ? ಒಂದು ನಿಮಿಷ ನಮ್ಮನ್ನೇ ನಾವು ದೇವರ ಸನ್ನಿಧಾನದಲ್ಲಿ ಪರೀಕ್ಷಿಸಿಕೊಳ್ಳುವ.
ಇವೆಲ್ಲವನ್ನ ಮಾಡಿದಂತಹ ನೋಹನು ದೇವರಿಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸಿದನು. ಹೌದು ಪ್ರಿಯರೇ, ದೇವರನ್ನ ನಾವು ಆರಾಧಿಸಬೇಕಾದರೆ ಯೆಹೋವನು ಹೇಳುವಂಥದ್ದನ್ನೆಲ್ಲ ನಾವು ಮಾಡುವಂಥವರಾಗಿರಬೇಕು. ಯೆಹೋವನು ಹೇಳುವಂಥದ್ದನ್ನ ಮಾಡದೇ ಇರುವಂಥವನು ದೇವರಿಗೆ ಹೋಮವನ್ನು ಸಮರ್ಪಿಸುವುದು ಆತನಿಗೆ ಅಸಹ್ಯವೆಂಬುದಾಗಿ ದೇವರ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಕಾಯಿನನು ಹೇಬೇಲನ್ನು ದೇವರಿಗೆ ಕಾಣಿಕೆಯನ್ನು ಅರ್ಪಿಸಿದರು. ಆದರೆ ದೇವರು ಕಾಯಿನನ ಕಾಣಿಕೆಯನ್ನ ಅರ್ಪಿಸಲಿಲ್ಲ, ಕಾಯಿನನ ಕಾಣಿಕೆಯನ್ನ ಅಂಗೀಕರಿಸಲಿಲ್ಲ. ಪ್ರಿಯರೇ, ನಾವು 2 ತಾಸು 3 ತಾಸು ಅಥವಾ 12 ಗಂಟೆ 24 ಗಂಟೆ ನಿರಂತರವಾಗಿ 12 ದಿನ 24 ದಿನ 50 ದಿನ ನಿರಂತರವಾಗಿ ಉಪವಾಸ ಪ್ರಾರ್ಥನೆಯನ್ನ ಮಾಡಬಹುದು. ಆದರೆ ನಮ್ಮ ಜೀವಿತ ದೇವರ ವಾಕ್ಯಾನುಸಾರವಾಗಿ ಕಟ್ಟದೆ ಹೋಗಿದ್ದರೆ ನಾವು ಮಾಡುವಂಥದ್ದು ವ್ಯರ್ಥ ವ್ಯರ್ಥ ವ್ಯರ್ಥ. ನೋಹನು ಯೆಹೋವನ ಅಪ್ಪಣೆಯ ಪ್ರಕಾರವೇ ಮಾಡಿದನು. ನೋಹನು ಯೆಹೋವನು ಆಜ್ಞಾಪಿಸಿದನೆಲ್ಲ ಮಾಡಿದನು. ನಂತರ ನೋಹನು ಯೆಹೋವನಿಗೆ ಶುದ್ಧವಾದ ಪಶು ಪಕ್ಷಿ ಜಾತಿಗಳಲ್ಲಿ ದೇವರಿಗೆ ಸರ್ವಾಂಗ ಹೋಮವನ್ನ ಮಾಡಿದನು. ಅದರ ಸುವಾಸನೆಯು ದೇವರು ಮೆಚ್ಚಿದನು. ನಿನ್ನ ನನ್ನ ಪ್ರಾರ್ಥನೆಯನ್ನ ದೇವರು ಅಂಗೀಕಾರ ಮಾಡಬೇಕಾದರೆ, ನಿನ್ನ ನನ್ನ ಆರಾಧನೆಯನ್ನ ದೇವರು ಅಂಗೀಕಾರ ಮಾಡಬೇಕಾದರೆ ಮೊದಲು ನಮ್ಮ ಜೀವಿತವೆಂಬ ನಾವೇ ಆತನು ಹೇಳುವ ಪ್ರಕಾರವೇ ಆಗಿರಬೇಕು. ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮವನ್ನು ಸಮರ್ಪಿಸಿದೆನು ಹೇಳುವಂಥದ್ದು ಸ್ವಾಮಿ. ಹೌದು ಕರ್ತನೆ, ನೋಹನು ತನ್ನ ಜೀವಿತದಲ್ಲಿ ಕರ್ತನೆ ನೀನು ಹೇಳಿದಂಥ ಕಾರ್ಯವನ್ನ ಮಾಡಿದ್ದರ ಫಲವಾಗಿ ಆ ಜಲಪ್ರಳಯದ ಮೂಲಕವಾಗಿ ರಕ್ಷಣೆ ಹೊಂದಿ ಆತನು ನಿನಗೆ ಸರ್ವಾಂಗ ಹೋಮವನ್ನು ಸಮರ್ಪಿಸಿದನು ಎಂಬುದಾಗಿ ನಿಮ್ಮ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಹೌದು ಕರ್ತನೆ, ನಾವು ಸಲ್ಲಿಸುವಂಥ ಸ್ತೋತ್ರ, ನಾವು ಸಲ್ಲಿಸುವಂಥ ಆರಾಧನೆ ಅದು ನಿನಗೆ ಯೋಗ್ಯಕರವಾದಂತಹ ಆರಾಧನೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಮ್ಮನ್ನೇ ಮತ್ತೊಂದು ಆವರ್ತಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ನಮ್ಮನ್ನು ತುಂಬಿಸು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲಾ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೇಲೆ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಆಮೇಲೆ